ಇನ್ನು ಒಡೆಯರು ವಿಚಾರಕ್ಕೆ ಬರೋಣ. ಯಾರು ಒಡೆಯರು ಅಂತಂದರೆ, ಒಡೆಯರು ಮೈಸೂರು ಸಂಸ್ಥಾನ ಒಡೆಯರು. ಯಾವತ್ತೂ ಕೂಡ ಕರ್ನಾಟಕದ ಬಗ್ಗೆ ಮಾತನಾಡುವಾಗ, ಮೈಸೂರಿನ ಬಗ್ಗೆ ಮಾತನಾಡುವಾಗ ನೀವು ಮೈಸೂರಿಗೆ ಹೋಗಿ ನೋಡಿದಾಗ ಎಲ್ಲ ಪ್ರಥಮಗಳು ಮೈಸೂರು ಒಡೆಯರು. ಎಲ್ಲ ಪ್ರಥಮಗಳಿಗೆ ಮುಖ್ಯಸ್ಥರು ಮೈಸೂರು ಒಡೆಯರು. ಒಡೆಯರು ಅಂದರೆ ಕರ್ನಾಟಕದ ದೇವರಿದ್ದ ಹಾಗೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಒಂದು ಗಾದೆ ಇದೆ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ. ಹಾಗೆಯೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೊಡುಗೆ ನೀಡಿದ ಕ್ಷೇತ್ರವೇ ಇಲ್ಲ. ನೀಡದೇ ಇರೋ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಬ್ಬ ರಾಜ ಸಾಧ್ಯ. ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ನಾವು ಅವರು ಪ್ರಾತಸ್ಮರಣೀಯ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಡಳಿತವೇ ಮೈಸೂರು ಸಂಸ್ಥಾನದ ಸರ್ವಶ್ರೇಷ್ಠ ಆಡಳಿತ. ಮಹಾರಾಜ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತಿರಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಕನ್ನಡಿಗರು ಬೆಳಗ್ಗೆ ಎದ್ದು ಒಡೆಯರವರನ್ನು ಸ್ಮರಿಸ್ಕೊಳ್ಬೇಕು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕರುನಾಡಿನ ಭಾಗ್ಯ ವಿಧಾತ. ಯಾಕೆ? 1900 ಸ್ವಾತಂತ್ರ್ಯ ಪೂರ್ವ ಶಿವನ ಸಮುದ್ರದಲ್ಲಿ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ. ಈಗಲೂ ನೀರಿಗಾಗಿ ಪರಿತಪಿಸ್ತಾ ಇದ್ದೀವಿ. ಶಿವನ ಸಮುದ್ರ ಜಲ ವಿದ್ಯುತ್ ಕೇಂದ್ರ ಇವರ ಕಾಲದಲ್ಲಿ. ಬೆಂಗಳೂರು ನಗರಕ್ಕೆ ಮೊಟ್ಟ ಮೊದಲ ಬಾರಿಗೆ ವಿದ್ಯುತ್ ಕೊಟ್ಟಿದ್ದು ಇದೇ ಒಡೆಯರ್. 1907 ಚಿತ್ರದುರ್ಗದಲ್ಲಿ ವಾಣಿ ವಿಲಾಸ ಅಣೆಕಟ್ಟು ನಿರ್ಮಾಣ ಮಾಡಿದ್ದು ಇದೇ ಒಡೆಯರ್. ಕನ್ನಡಿಗರಿಗಾಗಿ KRS ಕೃಷ್ಣರಾಜ ಸಾಗರ ಅಣೆಕಟ್ಟು ನಿರ್ಮಾಣ, ಪತ್ನಿಯ ಚಿನ್ನವನ್ನು ಅಡವಿಟ್ಟು ಮಾರಾಟ ಮಾಡಿ ಕಟ್ಟಿದ್ದು. ಇವತ್ತು ಕೂಡ ಆ ನೀರನ್ನು ಕುಡಿತಾ ಇದ್ದೀವಿ. ಇವತ್ತು ಕೂಡ ನಮ್ಮ ನೀರನ್ನು ಉಳಿಸ್ಕೊಳ್ಳೋದಕ್ಕೆ ನಮಗೆ ಹೆಂಗೆ ಅಂತ ಗೊತ್ತಿಲ್ಲ. 1915 ಬೆಂಗಳೂರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಆರಂಭ ಮಾಡಿದ್ದು ಇದೇ ಒಡೆಯರ್. 1916 ಮೈಸೂರಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದ್ದು ಇದೇ ಒಡೆಯರ್. ಒಡೆಯರ್ ಆಡಳಿತವನ್ನು ನೋಡಿ ರಾಮರಾಜ್ಯ ಅಂತ ಹೇಳಿದ್ದು ಬೇರೆ ಯಾರೂ ಅಲ್ಲ, ಮಹಾತ್ಮ ಗಾಂಧೀಜಿಯವರು. ಒಡೆಯರ್ ಆಡಳಿತವನ್ನು ನೋಡಿ ಇದು ರಾಮರಾಜ್ಯ ಅಂತ ಹೇಳಿದರು. ಅನ್ಸಲ್ವ ನಮಗೆ? ಹೇಳುತ್ತಾ ಹೋದರೆ ಒಡೆಯರ್ ಸಾಧನೆಗಳು ಒಂದೆರಡಲ್ಲ, ಮುಗಿಯಲ್ಲ. ಹಾಗಿದ್ರೆ ಈ ರಾಜಮನೆತನಗಳೆಲ್ಲ ಸ್ವಾತಂತ್ರ್ಯ ನಂತರ, ಬದಲಾದ ನಂತರ ಯಾರು ಆ ಮಹಾರಾಜರು ರಾಜ್ಯಪಾಲರಾಗ್ತಾರೆ. ಒಡೆಯರ್ ಮತ್ತು ಪಾಲಿಟಿಕ್ಸ್ ಹೇಳ್ತಾ ಹೋಗ್ತೀನಿ. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಈ ಹಿಂದೆ ಅವರು ರಾಜಕೀಯದಲ್ಲಿದ್ದರು. ನರಸಿಂಹರಾಜ ಒಡೆಯರ್ 6 ಬಾರಿ ಸ್ಪರ್ಧೆ ಮಾಡ್ತಾರೆ. 5 ಬಾರಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರೆ. 4 ಬಾರಿ ಗೆಲ್ತಾರೆ ಕಾಂಗ್ರೆಸ್ನಿಂದ, 1 ಬಾರಿ ಸೋಲ್ತಾರೆ. 1 ಬಾರಿ BJPಯಿಂದ ಸ್ಪರ್ಧೆ ಮಾಡ್ತಾರೆ, ಸೋಲ್ತಾರೆ 2004. 4 ಬಾರಿ ಗೆದ್ದರೂ ಕೂಡ ಕೇಂದ್ರದಲ್ಲಿ ಮಂತ್ರಿಗಿರಿ ಮಾತ್ರ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ಗೆ ಒಲಿಲೇ ಇಲ್ಲ. 6ನೇ ಸ್ಪರ್ಧೆಯಲ್ಲಿ ಸೋಲ್ತಾರೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ 2004ರಲ್ಲಿ. 2004ರಲ್ಲಿ BJPಯಿಂದ ಸ್ಪರ್ಧೆ ಮಾಡಿದಂಥ ವಿಜಯಶಂಕರ್ ವಿರುದ್ಧ ಸೋಲಾಗುತ್ತೆ. ಅದೇ ಕೊನೆ, ಮತ್ತೆ ಒಡೆಯರ್ ರಾಜಕಾರಣಕ್ಕೆ ಬರಲೇ ಇಲ್ಲ. ಇನ್ನು ಯದುವೀರ್ 20 ವರ್ಷಗಳ ನಂತರ ರಾಜಮನೆತನದ ಕುಡಿ ಅಖಾಡಕ್ಕೆ ಬರುತ್ತಾ. ಪ್ರತಾಪ್ ಸಿಂಹಗೆ ಕಾರ್ಯಕರ್ತರು RSS ಬೆಂಬಲ ಖಂಡಿತವಾಗಲೂ ಇದೆ. ಟಿಕೆಟ್ ಸಿಕ್ಕರೆ ಗೆದ್ದು ಬಂದೇ ಬರ್ತಾರೆ. ಆದರೆ ಸ್ಥಳೀಯ ಮುಖಂಡರ ವಿರೋಧ ಕಟ್ಕೊಂಡಿರೋ ಸಿಂಹ. ಕಾರ್ಯಕರ್ತರು ಗೆಲ್ಲಿಸ್ತಾರೆ, ಮುಖಂಡರು ಒಳ್ಳೆಯದು ಕೊಡ್ತಾರೆ. ಇದೇ ಪಾಯಿಂಟ್. ಕಾರ್ಯಕರ್ತರು ಗೆಲ್ಲಿಸ್ತಾರೆ ಪ್ರತಾಪ್ ಸಿಂಹನನ್ನು, ಆದರೆ ಮುಖಂಡರು ಒಳ್ಳೆಯದು ಕೊಡ್ತಾರೆ. ಹಾಗಾಗಿ ಹೊಸ ಪ್ರಯೋಗಕ್ಕೆ ಮುಂದಾಗಿದೆಯಂತೆ BJP ಹೈಕಮಾಂಡ್. ಯದುವೀರ್ ಅವರ ಮನವೊಲಿಸಲು BJP ನಾಯಕರ ಕಸರತ್ತು ಕೂಡ ಇದೆ. ಮತ್ತೊಂದು ಕಡೆ ನೀವು ನಿಂತ್ಕೊಳ್ಳಿ ಅಂತೇಳಿ ರಾಜಸ್ಥಾನದ ಯದುವೀರ್ ರಾಜವಂಶಸ್ಥರಿಂದ ಮನವೊಲಿಕೆ ಮಾಡಲಾಗ್ತಾ ಇದೆಯಂತೆ. ಯದುವೀರ್ ಅವರನ್ನು BJPಯಿಂದ ಕಣಕ್ಕಿಳಿಸಬೇಕು ಅಂತೇಳಿ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮೈಸೂರು ಒಡೆಯರ್ ಸ್ಪರ್ಧೆ ಮಾಡಿದರೆ BJPಗೆ ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಲಾಭ ಆಗ್ಬೋದು ಅನ್ನೋದು ಲೆಕ್ಕಾಚಾರ. ಮಂಡ್ಯ, ಚಾಮರಾಜನಗರದಲ್ಲೂ BJPಗೆ ದೊಡ್ಡ ಲಾಭ ಆಗೋದು ನಿಶ್ಚಿತವಾಗಿದೆ. ಸೊ ಹಾಗಿರುವಾಗ ಒಡೆಯರ್ ರಾಜಕೀಯಕ್ಕೆ ಬರ್ತಾರೆ ಅಂತಂದರೆ ಸ್ವಾಗತ. ಆದರೆ ಪ್ರತಾಪ್ ಸಿಂಹ ಅವರಿಗೆ ಮೈಸೂರಿನ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋದನ್ನು BJP ಕಾರ್ಯಕರ್ತರು ಒಪ್ಕೊಳ್ಳೋದಕ್ಕೆ ಒಂದು ರೀತಿಯಲ್ಲಿ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತೇ ಒಂಥರ ಟ್ರೆಂಡಿಂಗ್ ಶುರುವಾಗಿದೆ. ಬಟ್ ಯಾಕೆ ಹಿಂಗಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಇರ್ಬೋದು ಅವರಿಗೆ ರಾಜ್ಯಕ್ಕೆ ಅವರ ಸ್ಥಳೀಯ ಹೊರಗೆಯ ನಾಯಕರನ್ನ ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಇದ್ದಿರ್ಬೋದು. ಆದರೆ ಅದ್ಭುತ ಕೆಲಸಗಾರದಲ್ಲಿ ಎರಡು ಮಾತಿಲ್ಲ.